ಎರಡನೇದು ಕುರಿ, ಕೋತಿ, ಕಮ್ಮಂಗಿ, ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ ಸರ್. ಸರ್ ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ ಪಕ್ಕದಲ್ಲಿ ಒಂದು ಕಾಡಿತ್ತು, ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲ. ಅಲ್ಲಿ ಇಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು, ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ ಅಂತ ಹೆಸರಿಟ್ರು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ ಮಾಡಿ. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ ಮಾಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸರ್ ನೀವು ಶಾಸಕರು, ಈಗ ನಿಮ್ ತರನೇ ಯತ್ನಾಳ್ ಅವರು ಶಾಸಕರು, ಮತ್ತೊಬ್ರು ಶಾಸಕರು, ಅವ್ರಿಗೆ ಬಾಯಿ ಬಂದಂಗೆ ಕೋತಿ, ಕುರಿ, ನಾಯಿ ಅಂತ ಮಾತಾಡ್ತಿರಲ್ಲ. ಕರ್ನಾಟಕದಲ್ಲಿ ಪಪ್ಪು ಅಂತಾರೆ ನಿಮ್ಮನ್ನ. ಈಗ ಸರ್ ನಿಮ್ದೇ ಶಾಸಕರು ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ನಿಮ್ಮದೇ ಶಾಸಕರು ಕರ್ನಾಟಕದ ಪಪ್ಪು ಅವರೇ, ನಿಮ್ದೇ ಶಾಸಕರು ಕರ್ನಾಟಕದ ಪಪ್ಪು ಅವರೇ, ನಿಮ್ದೇ ಶಾಸಕರು. ಬರೀ ಇಂತದೆಯಾ ಸಾಂಬಾರ ಆಪೇನಕ್ಕೆ ನಿಮ್ಮ ಭಾಷೆ ಬಗ್ಗೆ ಗಮನ ಇರಲಿ. ನೀವ್ ಕರೆಯೋ ಹಾಗಿಲ್ಲ, ನೀವ್ ಕರೆಯೋ ಆರೋಪ ಮಾಡ್ತಿದ್ದೀರಿ. ಪ್ರಶ್ನೆ ಕೇಳಿ, ನೀವ್ ಕರೆಯೋ ಹಾಗಿಲ್ಲ. ಮೇಡಮ್ ಅದು ಅಲ್ಲ ಮೇಡಮ್, ಅದು ಎಲ್ಲರೂ ಕರೀತಾರೆ ಮೇಡಮ್. ಅದು ಕರೀತಿದ್ದಾರೆ ಅಂತ ಪ್ರಶ್ನೆ ಕೇಳಬಹುದು, ನೀವ್ ಕರೆಯೋ ಹಾಗಿಲ್ಲ. ಐ ಕಾಂಟ್ ಅಲೋ ಯು ಟು ಡಿಫೆಂಡ್. ಮೇಡಮ್, ನಿನ್ನೆ ಮಾನ್ಯ ಯತ್ನಾಳ್ ಅವರು ನಾನು ಕೋತಿ ಅಂತ ಕರೆದೆ. ಅವ್ರೇನ್ ಹೇಳಿದ್ರು, ಅವನು ದೊಡ್ಡ ಕೋತಿ, ನಾನು ಚಿಕ್ಕ ಕೋತಿ ಅಂತ ಅವರು ಒಪ್ಕೊಂಡಿದ್ದಾರೆ ಪ್ಲೇ ಮಾಡಿ. ಸೊ ಯತ್ನಾಳ್ ಅವರೇ ಅವ್ರ ಸ್ಪೀಚ್ ಅಲ್ಲಿ ಅವನು ದೊಡ್ಡ ಕೋತಿ, ನಾನು ಚಿಕ್ಕ ಕೋತಿ ಅಂತ ಒಪ್ಕೊಂಡಿದ್ದಾರೆ. ಸೊ ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಚಿಕ್ಕ ಕೋತಿನ ನಾನು ಸ್ವಲ್ಪ ದೊಡ್ಡ ಕೋತಿ ಅಂದಿದ್ದೀನಿ. ಖಂಡಿತವಾಗಿ ಇನ್ಮೇಲೆ ಚಿಕ್ಕ ಕೋತಿ ಅಂತಾನೆ ಕರೀತೀನಿ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ. ಸರ್ ನಮಸ್ಕಾರ, ಕಾರ್ತಿಕ್ ಅಂತ ಸ್ಟೂಡೆಂಟ್ ಅಂದ್ಬಿಟ್ಟು ಸರ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನಿಮ್ ಮೇಲೆ ಅತ್ಯಂತ ಗೌರವ ಇದೆ, ಅಲ್ಲಿ ಆಪೋಸಿಷನ್ ಅಲ್ಲಿ ಕೂತಿರೋರ್ಗೂ ಗೌರವ ಇದೆ ಸರ್. ನಿನ್ನೆ ಮೊನ್ನೆ ಎಲ್ಲ ನೀವು ತಾವು ಮೀಡಿಯಾ ಮಾತಾಡಿದ್ರಿ, ಹಾಗೂ ಇಲ್ಲೂ ಹೇಳ್ತಾ ಇದ್ದೀರಾ ಪ್ರತಾಪ್ ಸಿಂಹ ಯತ್ನಾಳ್ ಅವರಲ್ಲ, ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ. ಒಂದು ಆಯ್ತು, ಆಮೇಲೆ ಎರಡನೇದು ಕುರಿ, ಕೋತಿ, ಕಮ್ಮಂಗಿ, ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ ಸರ್. ಸರ್ ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟೋದು ಇಲ್ಲ. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. ರಾಜಕೀಯದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕಂದ್ರೆ ಹಂಬಲ್ ಆಗಿರ್ಬೇಕು ಅಂತ ಹೇಳಿದಿರಿ. ನೀವು ತುಂಬಾ ಹಂಬಲ್ ಇದ್ದೀರಿ ಸರ್. ನೀವು ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ ಸರ್? ಅಲ್ಲ, ನಾನು ಆಲ್ರೆಡಿ ಬೆಳೆದಿರೋದಕ್ಕೆ ಸ್ಟೇಟ್ ಪಾಲಿಟಿಕ್ಸ್. ಒಂದ್ ನಿಮಿಷ ಅಪ್ಪ, ನಿಮ್ಮ ಬಿಜೆಪಿ ಅವ್ರ ಬಾಯಲ್ಲಿ ಮುತ್ತು ರತ್ನಗಳೇ ಉದುರುತ್ತಲ್ಲ, ತಲೆ ಕಡಿತೀವಿ ಅನ್ನೋದು ಮುತ್ತು ರತ್ನ ಅಲ್ಲ. ನಾನ್ ಬಿಜೆಪಿ ಅವನಲ್ಲ, ಐ ಆಮ್ ಅ ಸ್ಟೂಡೆಂಟ್. ನೀವ್ ಯಾವಾಗ್ಲೂ ಕೋತಿ, ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ ಪಕ್ಕದಲ್ಲಿ ಒಂದು ಕಾಡಿತ್ತು, ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಇಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು, ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ ಅಂತ ಹೆಸರಿಟ್ರು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ ಮಾಡಿ. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಝೂ ಇಂದ ಬಂದಿಲ್ಲ ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ ಮಾಡಿ.